ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಆಗಿರೋ ಅಂತ ನಂಗೆ ಗೊತ್ತು. ನಾನು ಸಕ್ಕತ್ತಾಗಿದ್ದೀನಿ. ಇವತ್ತೇನು ಬ್ಲಾಗು ಅಂತ ಟೈಟಲ್ ಮತ್ತು ತಮಿಳು ನೋಡಿ ಅದು ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ ಗೈಸ್, 12:30 ಆಗಿದೆ. 2:30 ಮತ್ತೆ ಎದ್ದೇಳಬೇಕು, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ. ಇವಾಗ ಆರಾಮ್ಸೆ ನಿದ್ದೆ ಮಾಡಿಬಿಟ್ಟು 1-2 ಅವರ್ ನಿದ್ದೆ, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಓಡ್ತಾ ಇರೋದು ಎಂಜಾಯ್ ಮಾಡೋಣ. ಈ ವ್ಲಾಗ್ ಮೇಲೆ ಕ್ರೇಜಿ ಫನ್ನಾಗಿ ಮತ್ತು ಕ್ರೇಜಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಸರಿ ಬನ್ನಿ ನಿದ್ದೆ ಮಾಡೋಣ, ಬೆಳಗ್ಗೆ ಸಿಗೋಣ. ಗೈಸ್ ಲಿಟ್ರಲ್ಲಿ ಲೇಟಾಗಿ ಹೋಗಿದೆ, ಎದ್ದೇಳೋದು ಲೇಟಾಗಿ ಹೋಗುತ್ತೆ. ಸೊ ಓಡೋಡಿ ಬಂದಿದ್ದೀನಿ. ಓಡ್ ಬಂದಿದ್ದೀನಿ, ನೋಡೋದು ಇನ್ನೂ ಟ್ರೈನ್ ಬಂದಿಲ್ಲ. ನೂತನ್ ಬಂದ್ಯಾನ, ಇನ್ನೆಲ್ಲ ಬರ್ತಾವ್ರೆ. ಬನ್ನಿ ನೋಡೋಣ ಯಾರು ಬಂದ್ಯಾರ ಏನೇನು ಅಂತ. ಜೋಶ್ ಹೆಂಗಿದ್ರು, ಯಾಕೋ ಮಚ್ಚ ಹಿಂಗ್ ಕೂತಿದ್ಯಾ? ನಿನ್ಗೆ ಹೇಳ್ತಿರೋದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಯೂಟ್ಯೂಬ್ ವಿಡಿಯೋ ಹಾಕ್ತೀಯಾ? ಮೈಕ್ ಎಲ್ಲಿದೆ? ರಾಜು ಒಬ್ಬನೇ ಹೋಗಿಲ್ಲ. ರಾಜು ನೈಟಿ ರಾಜು ಮಾತಲ್ಲ ಸ್ವಾಮಿ ಅಂದಿರೋದು. ಮಿಥುನ್ ಜೋಶ್ ಹೆಂಗಿದೆ ಮಚ್ಚ? ಜೋಶ್ ಹೆಂಗಿದೆ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೀನು ಅವಾಗಲೇ ಹೊಡೆದಿದ್ದು ಮಾಡಿದ್ದಲ್ಲ. ಒಬ್ಬೊಬ್ಬನೇ ತಿಂತೀಯ? ಥೂ ನನ್ನ ಮನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಗಮನಿತಿಗೆ ಅವನಿಗೆ ಅಸಹ್ಯದಿಂದ ದಿನ ನೀಟಾಗಿ ಮಾಡು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯಾರೋ ಲೇಡೀಸ್ ನೋಡೋರೆ. ಲೇಡೀಸ್ ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಈಗ ಫೈನಲಿ ಹೇಳಿದೆ. ಇವಾಗ ಇನ್ನೊಂದು ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ಬೇಕು. ಮಿಥುನ್, ಓಯ್ ಮಿಥುನ್, ತಿರುಗಾಲ ಗೊತ್ತು ವಿಡಿಯೋ ಮಾಡ್ತಿದ್ದ ಅವ್ನು ಬರೋದು. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಚಾನ್ ಪೀಸು. ರೀಚ್ ಆದ್ವಿ ಚಿಕ್ಕಮಂಗ್ಳೂರು. ಗಾಡಿ ರೆಂಟಿಗೆ ವೇಟ್ ಮಾಡ್ತಾ ಇದೀವಿ. ಎಲ್ಲರೂ ಸೈಕಾಗಿ ನಿಂತವ್ರೆ. ಗಾಡಿ ರೆಂಟಿಗೆ ನೋಡಿಕೊಂಡು ರೂಮ್ ಬುಕ್ ಆಗಿದೆ, ಅವೆಲ್ಲ ಬುಕ್ ಮಾಡಬೇಕು. ಫುಲ್ ರೋಸ್ಟೆಡ್. ಗೈಸ್ ಫೈನಲಿ ಗಾಡಿ ತೊಗೊಂಡು ರೂಮ್ ಹತ್ರ ಬಂದ್ವಿ. ನಾನು ಮೋಹಿತ್ ಬಂದ್ವಿ, ಇನ್ನೂ ಬೇರೆಯವ್ರು ಯಾರೂ ಬಂದಿಲ್ಲ. ಸೊ ವೇಟಿಂಗ್. ಈ ಮನೆ ನೋಡಿದ್ದೀವಿ, ನೋಡ್ಬೇಕು ಏನಾಗುತ್ತೆ ಇವಾಗ. ಚೆಕ್ ಮಾಡಿಬಿಟ್ಟು ಫ್ರೆಶ್ ಅಪ್ ಹೊರಡೋಣ. ಗೈಸ್ ರೂಮನ್ನು ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿದೆ ರೂಮು, ಕ್ಲೀನಾಗಿದೆ, ಸಿಂಪಲ್ ಇದೆ. ಗೈಸ್ ಲಿಟ್ರಲಿ ಕ್ರೇಜಿ ವ್ಯೂ ಮಾತ್ರ ನೋಡಿ. ಹಂಗೆ
ಪಿಕಾಕು ಪ್ರಾಣಿಗಳೆಲ್ಲ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಪಿಕಾಕ್ ಹೋಗ್ತೈತೆ, ಇಲ್ಲೊಂದು ಕ್ರೇಜಿ ಮಾತ್ರ ಮಚ್ಚ. ಹೆಂಗ ಅನಿಸ್ತದ ಮಚ್ಚ ವ್ಯೂ? ಇನ್ನೂ ಇನ್ನ ಅರ್ಧ ದಾರಿಗೆ ಹೋಗಿಲ್ಲ, ಫಾಲ್ಸ್ ಕಾಣಂತ ಹೋಗ್ತಿದ್ವಿ. ಒಂಥರ ವ್ಯೂ ಮಾತ್ರ ಕ್ರೇಜಿ. ಮಿಥುನ್, ಹೌ ಇಸ್ ದ ಫೀಲ್? ಮಿಥುನ್ ಹೌದಾ ಮಚ್ಚ ಫೀಲ್ ಹೆಂಗಿದೆ? ವ್ಯೂ ಮಾತ್ರ ಕ್ರೇಜಿ ಗುರು. ಏನಿದೆ ಗೊತ್ತಾ ವ್ಯೂ? ಲಿಟ್ರಲಿ ಪಿಕಾಕ್ ಸೌಂಡ್ಗೂ ಅದಕ್ಕೂ ಕ್ರೇಜಿ ವ್ಯೂ ಗೈಸ್. ನೋಡ ಎಷ್ಟು ಚಂದ ಅಲ್ಲ. ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಊಟ ಮಾಡೋಣ ಅಂತ ಬಂದ್ವಿ. ಅವ್ರು ಅಲ್ಲಿ ಕ್ಯಾಂಪ್ ಫೈರ್ ಹತ್ರ ಇತ್ತು, ಹೊಟ್ಟೆ ಶೋ ಆಯ್ತು, ನಾವು ಊಟಕ್ಕೆ ಬಂದ್ವಿ. ಬನ್ನಿ ಊಟ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ರೈಸ್ ಊಟ ಎಲ್ಲ ಆಯಿತು, ನಮ್ಮ ರೂಮ್ ಹತ್ರ ಬಂದ್ವಿ. ಹುಡುಗರೆಲ್ಲ ಇನ್ನೂ ಸ್ವಲ್ಪ ಜನ ಅಲ್ಲೇ ಇದ್ರು. ನಾನು ಮತ್ತೆ ನಂದೀಶ್ ಬಂದ್ವಿ. ಟಯರ್ಡ್ ಆಗಿತ್ತು, ಸೊ ಮಲ್ಗೋಣ ಅಂದ್ಬಿಟ್ಟು. ನಾಳೆ ಬೆಳಗ್ಗೆ ಪೀಕ್ ಬೇರೆ ಹೋಗ್ಬೇಕು. ಸೊ ಈಗ ಮಲ್ಕೊಂಡು ಬೆಳಗ್ಗೆ ಸಿಗುವ. ಪೀಕ್ ಹತ್ರ ಹೋಗುವಾಗ ಬನ್ನಿ ಹೋಗೋಣ. ಈಗ ಮಲ್ಕೊಳ್ಳೋಣ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಬ್ಬರು ಮಚ್ಚ ಮಚ್ಚ ನವನೀತು ಅಷ್ಟೊಂದು ದೊಡ್ಡ ಸೀನೇ ಅಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಎದ್ದು ಸ್ನಾನ ಮಾಡಿ ಎಲ್ಲ ಹುಡುಗರನ್ನು ಎಬ್ಬರಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಯ್ತು. ಏನು ಇವನು ನೋಡಿ ಹಚ್ಚಾಡ್ತಾವ. ಏನ ಹೋಗು, ಅಲ್ಲೇ ಇದೆ ನೋಡು, ಅಲ್ಲೇ ವಾಶ್ ಬೇಸಿನ್ ಪಕ್ಕದಲ್ಲೇ ಇದೆ ನೋಡು ವಾಶ್ರೂಮ್ಗಳು. ಈಗ 3-4 ಜನ ಸ್ನಾನ ಆಯಿತು, ಇನ್ನು ಸ್ವಲ್ಪ ಜನ ಸ್ನಾನ ಮಾಡಲ್ಲ. ಮಾತ್ರ 16 ಡಿಗ್ರಿ ಇದೆ ಚಳಿ. ಅದರಲ್ಲೂ ಥಂಡಿ ಸ್ನಾನ ಮಾಡಿದ್ವಿ ಎಷ್ಟೋ ಜನ. ಇಬ್ಬರು ಥಂಡಿ ಸ್ನಾನ ಮಾಡಿದ್ವಿ, ಒಬ್ಬನು ಬಿಸಿನೀರು ಬಂತು ಸದ್ಯ. ನಾನು ಥಂಡಿ ಸ್ನಾನ ಮಾಡಿದೆ, ಬಟ್ ಅಷ್ಟೊಂದು ಫೀಲ್ ಆಗಿಲ್ಲ. ಇವಾಗ ಚಳಿ ಹೊಡಿತೈತೆ ಇಲ್ಲಿ. ಇವಾಗ ಎಲ್ಲರೂ ರೆಡಿಯಾಗಿ ಹೊರಡೋಣ, ಟೈಮ್ ಆಯಿತು. ಬನ್ನಿ ಹೋಗೋಣ. ಚಳಿ ಮಾತ್ರ ಕ್ರೇಜಿ ಆಗಿದೆ ಚಳಿ. ನೋಡಿ ಚಳಿ ಮಾತ್ರ ಕ್ರೇಜಿ ಆಗಿದೆ ಮಾತ್ರ. ಇವಾಗ ಗಾಡಿ ಹೆಂಗೆ ಓಡಿಸೋದು ಅಂತ ನನಗೆ ಯೋಚನೆ. ಹೋಗೋಣ, ಲೆಟ್ಸ್ ರಾಕೆಟ್. ಚಳಿ ಹೆಂಗಿದೆ ಮಚ್ಚ? ಗಾಡಿ ಓಡ್ಸಕ್ ಅಳ್ತಾವ್ರೆ. ಹೆಲ್ಮೆಟ್ ಹಾಕೊಂಡು ಮಾಡ್ಕೊಂಡ್ರೆ ಒಂದು ಒಳ್ಳೆ ಮಸ್ತ್ ಬುಲೆಟ್ ಇದ್ರೆ ಈ ವೆದರ್ಗೆ ವ್ಯೂ ನೋಡಿ ಮಾತ್ರ ಕ್ರೇಜಿ ವ್ಯೂ ಮಾತ್ರ. ನೀನು ಇಲ್ಲೋಗೋಣ, ಕ್ರೇಜ್ ಆಗಿರುತ್ತೆ ಗೈಸ್. ಮುಳ್ಳಯ್ಯನಗಿರಿಗೆ ರೀಚ್ ಆದ್ವಿ. ಅದು ಲಿಟ್ರಲಿ ಎಷ್ಟು ಚಳಿ ಹೊಡಿತೈತೆ ಅಂದರೆ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಫುಲ್ ಹೊಗೆ ಬರ್ತೈತೆ ಬಾಯಲ್ಲಿ.
ಸೂರ್ಯ ಬರ್ತಾವನೆ ಆದ್ರೆ ಬಿಸಿಲುಟ್ಟೈತೆ. ಬನ್ನಿ ಹತ್ತೋಣ. ಆಮೇಲೆ ಮೊಬೈಲ್ ಹಿಡ್ಕೊಂಡು ಹತ್ತಕ್ಕೆ ಹೋಗಿ ಆಯ್ಕೊಂಡವು ಮೊಬೈಲ್ ಆಯ್ಕೊಂಡು ನಾವು ಆಯ್ಕೊಂಡೋದು ಬೇಡ. ನೋಡಿ ನಿಮ್ಮ ಮಕ್ಕಳು ಇನ್ನೂ ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಗೈಸ್ ವ್ಯೂ ಮಾತ್ರ ಕ್ರೇಜಿಯಾಗೈತೆ ಮಾತ್ರ, ಕ್ರೇಜಿ ಮಾತ್ರ ವ್ಯೂ ಮಾತ್ರ. ನೋಡಿ ಶಿಶುನ ಶಿಶು ವಿಡಿಯೋ ಬೇಕಂತ ವಿಡಿಯೋ ಏನೋ ರೀಲ್ ಮಾಡಕ್ಕೆ. ಇಲ್ಲಿ ಇಳಿಯುವಾಗ ಏನಾರು ಆಯ್ಕೊಂಡ್ವಿ ಅಂದರೆ ಫಿಕ್ಸ್ ಕೈಕಾಲು ಮುರಿಯೋದು. ಏನು ಕಾಣಿಸ್ತಿಲ್ಲ ಸೀರಿಯಸ್ಲಿ. ಸ್ವರ್ಗ ಗೈಸ್ ನಿಜ ಕ್ರೇಜಿ, ಏನು ಕಾಣಿಸ್ತಿಲ್ಲ ಮಾತ್ರ. ಫಾಗ್ ಅಂತ ಫುಲ್ ಕವರ್ ಆಗೈತೆ. ಏನೇನು ಕಾಣಿಸ್ತಿಲ್ಲ ಮಾತ್ರ, ಫುಲ್ ಫಾಗ್. ವ್ಯೂ ಮಾತ್ರ ನೋಡಿ ಹಿಂಗ್ ಕವರ್ ಆಗಿದೆ. ಕ್ರೇಜಿ ಆಗಿದೆ ಮಾತ್ರ. ಏನೇನು ಕಾಣಿಸ್ತಿಲ್ಲ, ಏನೇನು ಫುಲ್ ಫಾಗು. ನೋಡಿ ಏನು ಕಾಣಿಸ್ತಿಲ್ಲ, ಏನೈತೆ ಕಾಣಿಸ್ತಿಲ್ಲ. ಹುಷಾರಪ್ಪ. ಏನು ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇರ್ಬೋದು. ಮಿತೆ ನಮ್ಮ ಹುಡುಗರು ಫುಲ್ ಟಯರ್ಡ್ ಆಗೋರು. ಆ್ಯಕ್ಚುಲಿ ನಾನು ಟಯರ್ಡ್ ಆಗಿದ್ದೀನಿ. ವ್ಯೂ ಮಾತ್ರ ಕ್ರೇಜಿ ಆಗೈತೆ ಮಾತ್ರ. ಉಸಿರಾಡಕ್ಕೆ ಕೂಡ ಆಗ್ತಿಲ್ಲ ಗುರು. ಮೇಲೆ ನೋಡೋಣ. ಅಯ್ಯೋ ಮಚ್ಚ ಅವ್ರು ಒಳ್ಳೆ ಸ್ಪಾಟ್ಗೆ ಹೋಗ್ತಿತ್ತು. ಹೋಗ್ಬಾರ್ದು ಅಂತಾನೆ ಹಾಕಿರಂಗ. ನೋಡಿ ಹೆಂಗಿದ್ದಾರೆ. ಕರೆಕ್ಟ್ ಗುರು ಇದ್ಯಾರು ಗುರು ಇಲ್ಲಿ ಕೊಟ್ಟಿರೋದು? ಶೇಕ್ ಮಾತ್ರ. ಅನಾಥಾಶ್ರಮಗೆಲ್ಲ ಮಾಡೀನಿ, ವೃದ್ಧಾಶ್ರಮ, ಮಹಿಳಾ ಶ್ರಮ. ಅವ್ನ ಬರ್ಡೇ ದಿವಸ ಮಾಡಿದ್ರೆ ಆಯ್ತಾ ಮಾಡಿ. ಹಂಗಾಗಲ್ಲ, ನೀವು ಹೆಲ್ಪ್ ಮಾಡ್ಬೇಕಲ್ಲ. ನಾನು ಈಗ ತೋಟ ಜನ ಬಿಟ್ಟು ಬಂದೀನಿ, ನಿಮಗೂ ಅಲ್ಲಿ ಬಾಡಿಗೆ ಕೊಡ್ತಾರೆ ನೋಡಿ, ರಿಪೋರ್ಟೇ ಕೊಡ್ತೇನೆ ಬೇಕಾರೆ. ನಿಂತ್ಕೊಳ್ಳೋ. ಒಂದು ನಿಮಿಷ ಇರಿ. ಬರ್ತಾಳೆ ಮಿಥುನಣ್ಣನ್ ಬರ್ತಾಳೆ, ಹ್ಯಾಪಿ ಬರ್ತಾಳೆ. ನಿಮಗೆ ನಿಮ್ಮ ತಂದೆ ತಾಯಿಗಳು ಒಳ್ಳೆಯದಾಗ್ತದೆ. ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತೀರ ನಮಸ್ಕಾರಗಳು. ಹೋದ್ಮೇಲೆ ಕಾಲಿ ಕಾಲ್ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್.